ಕುಂದಾನಗರಿ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಅಧಿವೇಶನದ ಮೊದಲ ದಿನ ವಿಧಾನಸಭೆಯಲ್ಲಿ ವಕ್ಫ್ ವಿಚಾರ ಮಾರ್ಧನಿಸಿದೆ. ಸದನದಲ್ಲಿ ನಿಲುವಳಿಯ ಅಡಿ ವಕ್ಫ್ ಚರ್ಚೆಗೆ ವಿರೋಧ ಪಕ್ಷವಾದ ಬಿಜೆಪಿ ಒತ್ತಾಯವನ್ನ ಮಾಡಿತ್ತು. ಇನ್ನು ವಕ್ಫ್ ಬಗ್ಗೆ ನಿಲುವಳಿಯನ್ನ ಕೊಟ್ಟಿದ್ದು ಮೊದಲು ಅದನ್ನ ಚರ್ಚೆ ಕೊಡಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯ ಮಾಡಿದ್ರು. ಇನ್ನು ಇದೇ ವೇಳೆ ಸದನದಲ್ಲಿ ಆಡಳಿತ ಹಾಗೂ ಪ್ರತಿಪಕ್ಷಗಳ ಸದಸ್ಯರ ನಡುವೆ ಗದ್ದಲ ಕೂಡ ನಡೆಯಿತು. ನಿಮ್ಮ ಅವಧಿಯಲ್ಲೇ ಹೆಚ್ಚಿನ ನೋಟಿಸ್ ಅನ್ನ ಕೊಡಲಾಗಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಬಿಜೆಪಿ ವಿರುದ್ಧ ಕೌಂಟರ್ ಕೊಟ್ಟರು. ಇದರಿಂದ ಕಲಾಪದಲ್ಲಿ ಕೆಲ ಕಾಲ ಗದ್ದಲದ ವಾತಾವರಣ ನಿರ್ಮಾಣವಾಗಿತ್ತು. ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವಂತಹ ಹಿನ್ನೆಲೆಯಲ್ಲಿ ಒಂದು ದಿನ ಮೊದಲೇ ಚಳಿಗಾಲದ ಅಧಿವೇಶನ ಮೊಟಕುಗೊಳ್ಳಲಿದೆ ಅಂತ ತಿಳಿದು ಬಂದಿದೆ. ಆದ್ರೆ ಇವತ್ತು ಈ ವಕ್ಫ್ ಬೋರ್ಡ್ ಅಧ್ಯಕ್ಷ ಮಾರಿ ಮಳೆಯಿಂದ ಭಾರಿ ಚರ್ಚೆ ಕೊಡ್ತೇವೆ, ಅದಕ್ಕೆ ಅವಕಾಶ ಕೊಡುವ ನಾನು ಕೊಡ್ತೇನೆ. ಚರ್ಚೆ ಮಾಡಲಿಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.